जय हिंद। मैं हूं इमाम हुसैन और आप देख रहे हैं टाइम्स ऑफ हुबली की स्पेशल रिपोर्ट। कानून व्यवस्था बनाए रखने के लिए एक सक्रिय उपाय में हुबली धारवाड़ पुलिस कमिश्नर एन शशि कुमार ने आपराधिक गतिविधियों में शामिल 45 उपद्रवियों के खिलाफ तड़ीपार का आदेश जारी किया है। एक प्रेस कॉन्फ्रेंस में बात करते हुए पुलिस कमिश्नर एन शशि कुमार ने कहा कि हत्या, जबरन वसूली, मादक पदार्थों की तस्करी, जुआ और लैंड माफिया गतिविधियों सहित अपराधों के आरोपी इन व्यक्तियों ने सार्वजनिक शांति के लिए खतरा पैदा किया है। एहतियाती कदम के तौर पर उनकी गतिविधियों पर कड़ी निगरानी रखते हुए उन्हें बीदर, यादगिरी, दक्षिण कन्नड़ और चामराजनगर जैसे जेलों में शिफ्ट कर दिया गया है। इन 45 व्यक्तियों में से 17 धारवाड़ से हैं, जबकि 28 हुबली से हैं। दोनों शहरों के कई पुलिस स्टेशनों में इन आरोपियों के खिलाफ कई मामले दर्ज हैं। यह कदम सार्वजनिक सुरक्षा को सुनिश्चित करने और क्षेत्र में आपराधिक गतिविधियों पर अंकुश लगाने के लिए पुलिस विभाग की प्रतिबद्धता को रेखांकित करता है। ಅಪರಾಧಗಳ ಪತ್ತೆ, ಮಹಿಳೆಯರ ಮತ್ತು ಮಕ್ಕಳ, ವಿದ್ಯಾರ್ಥಿನಿಯರ, ಯುವತಿಯರ ಸುರಕ್ಷತೆ ಹಾಗೂ ಮಾದಕ ವಸ್ತು ಮುಕ್ತ ಅವಳಿ ನಗರ ಮಾಡುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಾಕಷ್ಟು ಕ್ರಮಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಫೋಕಸ್ ಏರಿಯಾ ಮಾದಕ ವಸ್ತು ಮುಕ್ತ ಮಾಡಬೇಕು ಅನ್ನುವಂಥದ್ದು ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೆಡ್ಲರ್ಸ್ಗಳ ಮೇಲೆ ಮತ್ತು ಕನ್ಸ್ಯೂಮರ್ಸ್ ಮಾಡೋರ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದು ಉಂಟು. ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ, ಯುವತಿಯರ, ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಅಥವಾ ಬೇರೆ ರಸ್ತೆ ಸೇರಿದಂತೆ ಶಾಲಾ ಕಾಲೇಜುಗಳ ಪ್ರಿಮೈಸಸ್ಸಲ್ಲಿ ಎಲ್ಲ ಕಡೆ ಅತ್ಯಂತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕಾಲಕಾಲಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಮತ್ತು ಘಟನೆಗಳು ನಡೆದ ಸಂದರ್ಭದಲ್ಲಿ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿತ್ತು. ನಮ್ಮ ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಕಲಂ 55ರ ಅನ್ವಯ ಏನು ಗಡೀಪಾರು ಪ್ರಕ್ರಿಯೆ ಇದೆ ಅದನ್ನು ಮಾಡುವುದು ಕೂಡ ಒಂದು ಸಾಧನವಾಗಿತ್ತು. ಅದರಲ್ಲಿ ಯಾವುದೇ ವ್ಯಕ್ತಿಯ ಚಲನವಲನ ಅಥವಾ ಕಾರ್ಯಗಳು ವ್ಯಕ್ತಿಗೆ ಅಥವಾ ಸ್ವತ್ತಿಗೆ ಭಯ, ಅಪಾಯ ಅಥವಾ ಹಾನಿ ಉಂಟು ಮಾಡುತ್ತವೆಯೋ ಅಥವಾ ಮಾಡುವ ಉದ್ದೇಶದ ಹಿನ್ನೆಲೆಯಲ್ಲಿ ಏನಾದರೂ ಅಪರಾಧಗಳು ಮಾಡಿದಂಥ ಸಂದರ್ಭದಲ್ಲಿ ಅಂಥವ್ರ ವಿರುದ್ಧ ನಾವು ಕರ್ನಾಟಕ ಪೊಲೀಸ್ ಅಧಿನಿಯಮ 1963 ಕಲಂ 55ರ ಅನ್ವಯ ಎಕ್ಸ್ಟರ್ನಮೆಂಟ್ ಅಥವಾ ಗಡೀಪಾರು ಅಂತ ಏನು ಕರಿತೀವಿ ಆ ಒಂದು ಕಾನೂನು ಅವಕಾಶವನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಮುಂದಾಗಿದ್ವಿ. ಅದರ ಹಿನ್ನೆಲೆಯಲ್ಲಿ ಇದೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರಲ್ಲಿ ಫಸ್ಟು ಆ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಬೇಕು, ಯಾಕೆ ಅವರ ವಿರುದ್ಧ ಗಡೀಪಾರು ಮಾಡಬೇಕು ಅನ್ನುವಂಥದ್ದು ಒಂದು ಸ್ಪೀಕಿಂಗ್ ಆರ್ಡರನ್ನು ನಮ್ಮ ಮ್ಯಾಜಿಸ್ಟ್ರೇರಿಯಲ್ ಪವರ್ಸ್ ಹೊಂದಿರುವಂತಹ DCP ಲಾ ಆ್ಯಂಡ್ ಆರ್ಡರ್ ಅವರು ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಒಳಗೊಂಡಂತೆ ಕಳೆದ ಒಂದು 2 ರಿಂದ 3 ತಿಂಗಳ ಕಾಲ ನಿರಂತರ ಪ್ರಕ್ರಿಯೆ ಮಾಡಿದ್ವಿ. ಪ್ರಕ್ರಿಯೆ ಮಾಡಿ ಆ ಒಂದು ಫೈನಲ್ ಆರ್ಡರ್ಸನ್ನು ಲಾಸ್ಟ್ ಒಂದು 3-4 ಡೇಸಲ್ಲಿ ಮಾಡಿ ಕಳೆದ 4-5 ದಿನದಿಂದ ಫೈನಲ್ ಆರ್ಡರ್ಸನ್ನು ಮಾಡಿ ನಾವು ಅದನ್ನು ಜಾರಿ ಕೂಡ ಮಾಡಿದ್ದೇವೆ. ಒಟ್ಟು ನಮ್ಮ ಅವಳಿ ನಗರದ ವ್ಯಾಪ್ತಿಯಲ್ಲಿ 45 ಜನರನ್ನು ಗಡೀಪಾರು ಮಾಡುವಂಥ ಒಂದು ಮಹತ್ವದ ಕಾನೂನು ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಇದು ಜನರಲಿ ಎಲೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ಎದುರಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಗಂಭೀರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಒಂದು ರೂಢಿ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾಯಿತ್ತು. ಆದರೆ ಅವಳಿ ನಗರ ಅಪರಾಧ ಮುಕ್ತ ಮಾಡಬೇಕು ಮತ್ತು ಈ ರೀತಿ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳೇನಿದ್ದಾರೆ ಅವ್ರಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು 45 ಜನರ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. ಆ ಗಡೀಪಾರು ಆದಂಥ ವ್ಯಕ್ತಿಗಳನ್ನು ಬೀದರ್, ಗುಲ್ಬರ್ಗ, ಯಾದಗಿರಿ, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಈ 5 ಜಿಲ್ಲೆಗಳಿಗೆ ಗಡೀಪಾರು ಮಾಡಿರುವಂಥದ್ದು ಮಾಡಲಾಗಿದೆ. ಇದರಲ್ಲಿ ನಾವು ಅವ್ರು ಯಾವ್ಯಾವ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ನೋಡೋದಾದರೆ ಕೊಲೆಯಲ್ಲಿ 8 ಜನ, ಕೊಲೆ ಪ್ರಯತ್ನದಲ್ಲಿ 12 ಜನ, ಸುಲಿಗೆಯಲ್ಲಿ 3 ಜನ, ಮನೆ ಕಳ್ಳತನದಲ್ಲಿ 1, ಮಹಿಳೆಯ ಮಾನಭಂಗ ಮಾಡಿರುವಂಥ ಪ್ರಕರಣದಲ್ಲಿ 1, ಅಪಹರಣ ಮಾಡಿರುವಂಥದ್ರಲ್ಲಿ 1, 9 NDPS ಪೆಡ್ಲಿಂಗ್ ಅಂದರೆ ಡ್ರಗ್ ಪೆಡ್ಲಿಂಗ್ ಮಾಡಿದಂಥವ್ರು, ಮತ್ತು ಹ್ಯಾಬಿಚುವಲಿ ಈ ಲಿಕ್ಕರ್ ಸೇಲ್ ಮಾಡುವಂಥ ವ್ಯಕ್ತಿ ವಿರುದ್ಧ 1, OC ಮಟ್ಟ ಕ್ರಿಕೆಟ್ ಬೆಟ್ಟಿಂಗ್, ಜೂಜಾಟ ಇದರ ಅಡಿಯಲ್ಲಿ ಒಟ್ಟು 6, ಮತ್ತು ಹಲ್ಲೆ ಪ್ರಕರಣಗಳಲ್ಲಿ ಮತ್ತು ದೊಂಬಿ ಪ್ರಕರಣಗಳಲ್ಲಿ ಸೇರಿರುವ
ಆರೋಪಿಗಳನ್ನು ಸೇರಿ ಒಟ್ಟು 45 ಜನರನ್ನು ನಾವು ಕಳೆದ 4-5 ದಿನದಲ್ಲಿ ಗಡೀಪಾರು ಆದೇಶ ಮಾಡಿ ಆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಗಡೀಪಾರು ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಲಾಗಿದೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಒಳಗಿನ ದೂರದ ಜಿಲ್ಲೆಗಳಿಗೆ ಮಾಡುವಂಥ ಉದ್ದೇಶ ಅವರು ತಮ್ಮ ಊರುಗಳಿಗೆ ವಾಪಸ್ಸು ಬರದೇ ಇರುವಂಥದ್ದು ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಏನಾದರೂ ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂಥ ಕೆಲಸ ಮಾಡ್ತಾರೆ ಅಂಥದ್ದು ಮತ್ತು ಅಲ್ಲಿ ಲೋಕಲ್ ಸ್ಟೇಷನ್ಗೆ ಅವ್ರು ಹೋಗಿ ರೆಗ್ಯುಲರ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅವರ ಅಲ್ಲಿಯ ಇರುವಿಕೆಯನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ವಿವಿಧ ರೀತಿಯಲ್ಲಿ ತಪಾಸಣೆಯನ್ನು ಕೂಡ ಮಾಡ್ತಿರ್ತಾರೆ. ಒಟ್ಟು ಬೀದರ್, ಯಾದಗಿರಿ, ಗುಲ್ಬರ್ಗ, ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಈ 5 ಜಿಲ್ಲೆಗಳಿಗೆ ಒಟ್ಟು 45 ಜನರನ್ನು ಗಡೀಪಾರು ಮಾಡಲಾಗಿದೆ. ಈ 45 ಜನರ ವಿವಿಧ ಅಪರಾಧಿಕ ಹಿನ್ನೆಲೆಯಲ್ಲಿರುವಂಥವ್ರು ಮತ್ತು ಗಂಭೀರ ಪ್ರಕರಣಗಳಲ್ಲಿ ತೊಡಗಿಕೊಂಡಿರೋದಷ್ಟೇ ಅಲ್ಲದೆ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಅನೇಕ ಕೇಸ್ಗಳಲ್ಲಿ ಅಪರಾಧಿಗಳಾಗಿರುವಂಥದ್ದು, ಆರೋಪಿಗಳಾಗಿರುವಂಥದ್ದು ಮತ್ತು ಕೋರ್ಟ್ ಟ್ರಯಲ್ ನಡೀತಾ ಇರುವಂಥದ್ದು ಈ ಥರದ್ದೆಲ್ಲ ಪ್ರಕ್ರಿಯೆ ಇದೆ. ಇದಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ನು 2024ರಲ್ಲಿ ಕೂಡ ಇವರು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈ ಹಿಂದೆ ಮುಂಜಾಗ್ರತಾ ಕ್ರಮ ಅಡಿಯಲ್ಲಿ 107 ಮತ್ತು 110 ರೀತಿಯ ಪ್ರಕರಣಗಳಲ್ಲಿ ನಾವು ಜಾರಿ ಮಾಡಿದ್ದಾಗ್ಯೂ ಕೂಡ ಮತ್ತೆ ಅಪರಾಧಗಳನ್ನು ಮಾಡಿರುವಂಥದ್ದು ಅಥವಾ ಅವರೇನು ಗುಡ್ ಬಿಹೇವಿಯರ್ದು ಬೈಂಡಿಂಗ್ ಓವರ್ ಆಗಿರುತ್ತೆ ಅದನ್ನು ಬ್ರೀಚ್ ಮಾಡುವಂಥ ಪ್ರಕರಣಗಳು ಕೂಡ ಇದ್ದಾವೆ. ಇದರಲ್ಲಿ ನಾವು ಠಾಣಾವಾರು ಹೇಳೋದಾದರೆ ಅದರದ್ದು ಒಂದು ವಿವರವನ್ನು ಕೊಟ್ಟಿದ್ದೇವೆ. ಅತಿ ಹೆಚ್ಚು ಪ್ರಕರಣಗಳನ್ನು ಕಸಬಾಪೇಟೆಯಲ್ಲಿ 9 ಪ್ರಕರಣಗಳು, ಶಹರ ಧಾರವಾಡ ಮತ್ತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ 7 ಪ್ರಕರಣಗಳು, ಕೇಶವಪುರದಲ್ಲಿ 5 ಪ್ರಕರಣಗಳು, APMC ನವನಗರದಲ್ಲಿ 4 ಸೇರಿದಂತೆ ಒಟ್ಟು 45 ಪ್ರಕರಣಗಳಲ್ಲಿ 45 ವ್ಯಕ್ತಿಗಳ ಮೇಲೆ ನಾವು ಈ ಗಡೀಪಾರು ಆದೇಶವನ್ನು ಮಾಡಲಾಗಿದೆ. ಇದರ ಜೊತೆಗೆ ನಾವು ಇನ್ನೂ ಹಲವಾರು ಮಂದಿಯನ್ನು ಗಡೀಪಾರು ಮಾಡಲಿಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥದ್ದು ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಜೈಲುಗಳಲ್ಲಿರೋದು ಕಂಡು ಬಂದಿದೆ. ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಲೋಪ, ಅದು ಫಿರ್ಯಾದಿದಾರಿಗೆ ಬೆದರಿಸುವಂಥದ್ದಿರ್ಬೋದು, ವಿಟ್ನೆಸಸ್ಸಿಗೆ ಬೆದರಿಸುವಂಥದ್ದಿರ್ಬೋದು ಅಥವಾ ಅವರ ಬೇಲ್ ಕಂಡೀಷನ್ಸ್ ವೈಲೇಟ್ ಮಾಡುವಂಥದ್ದಿರ್ಬೋದು, ಮತ್ತು ಮುಂದುವರೆದು ಅದೇ ರೀತಿ ಪ್ರಕರಣಗಳನ್ನು ಮಾಡುವಂಥದ್ದಿರ್ಬೋದು. ಯಾವುದೇ ಒಂದು ಲೋಪದೋಷ ಕಂಡರೂ ಕೂಡ ಅವ್ರಗಳ ವಿರುದ್ಧ ಕೂಡ ಮತ್ತು ಈ ಗಡೀಪಾರು ಆದೇಶವನ್ನು ಮಾಡಲಾಗುತ್ತೆ. ಒಂದು. ಎರಡನೇದು, ಕೆಲವು ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ. ಈ ಗಡೀಪಾರು ಆದೇಶ ನಾವು ರೆಡಿ ಮಾಡಿಕೊಂಡು ನಾವು ಮಾಡಿದ ತಕ್ಷಣ ಅವ್ರ ಮೇಲೆ ಎಕ್ಸಿಕ್ಯೂಟ್ ಆಗಲ್ಲ. ಅವ್ರನ್ನ ನಮ್ಮ ವಶಕ್ಕೆ ತೊಗೋಬೇಕು, ಅವ್ರ ಕಡೆಯಿಂದ ವಿವರಣೆ ತೊಗೋಬೇಕು ಮತ್ತು ಅವ್ರನ್ನ ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಕಳಿಸ್ಬೇಕಾಗುತ್ತೆ. ಸಾಕಷ್ಟು ನಮ್ಮ ಗಡೀಪಾರು ಮಾಡಬೇಕಾದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿರುವಂಥವರು ಸದ್ಯಕ್ಕೆ ಸ್ಥಳೀಯವಾಗಿ ಪತ್ತೆ ಆಗಿಲ್ಲ. ಅಂದರೆ ಎಲ್ಲಾದರೂ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಲ್ಲಿ ಅಥವಾ ಸ್ಥಾನಿಕವಾಗಿದ್ದರೂ ಪೊಲೀಸರು ಕೈಗೆ ಸಿಗದಂಗೆ ತಲೆಮರೆಸ್ಕೊಂಡು ಓಡಾಡ್ತಿರುವಂಥ ಕೆಲವು ವ್ಯಕ್ತಿಗಳಿರೋದ್ರಿಂದ ಅವ್ರು ಯಾರ್ಯಾರಿದ್ದಾರೆ ಅನ್ನೋಂಥದ್ದು ಠಾಣಾವಾರು ನಾವು ಪರಿಶೀಲನೆ ಮಾಡಿ, ಪರಾಮರ್ಶೆ ಮಾಡಿ, ಪಟ್ಟಿ ಮಾಡಿ, ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ. ಯಾರು ನಾಪತ್ತೆಯಾಗಿರುವಂಥವ್ರು ನಮ್ಮ ಗಡೀಪಾರು ಪ್ರಕ್ರಿಯೆಗೆ ಎಲಿಜಿಬಲ್ ಇದ್ದಾರೆ ಅನ್ನುವಂಥ ವ್ಯಕ್ತಿಗಳಿದ್ದಾರೆ, ಅಂಥವ್ರನ್ನ ವಶಕ್ಕೆ ತೊಗೊಂಡು ಆದೇಶ ಮಾಡುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಇನ್ನೂ ಯಾರು ಇದಕ್ಕೆ ಒಳಪಡ್ಬೋದು ಅನ್ನುವಂಥದ್ದು ಕೂಡ ನಾವು ಇನ್ನೂ ಹೆಚ್ಚಿನ ಪರಾಮರ್ಶೆ ಅಗತ್ಯತೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ. ಅದ್ರ ಜೊತೆಗೆ ಗಡೀಪಾರಿಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಮುಂಜಾಗ್ರತಾ ಕ್ರಮ ಇರುವಂಥದ್ದು, ಇದಕ್ಕಿಂತ ಹೆಚ್ಚು ತೀವ್ರತೆಯ ಅಪರಾಧ ಹಿನ್ನೆಲೆ ಇರುವಂಥವ್ರಿಗೆ ಗೂಂಡಾ ಆ್ಯಕ್ಟ್. ಆ ಗೂಂಡಾ ಆ್ಯಕ್ಟ್ ಪ್ರಕ್ರಿಯೆಯಲ್ಲಿ ಕೂಡ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಠಾಣೆಗಳಲ್ಲಿ ಕೆಲವರನ್ನು, ಅಂದರೆ ಇಷ್ಟು ದೊಡ್ಡ ನಂಬರ್ಸಲ್ಲಿ ಇರಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ಸಲ್ಲಿರುತ್ತೆ, ಅವುಗಳ ಪಟ್ಟಿಯನ್ನು ಮಾಡಲಾಗಿದೆ. ಅವುಗಳ ವಿರುದ್ಧ ಗೂಂಡಾ ಆ್ಯಕ್ಟ್ ಕಾಯ್ದೆಯನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡಲಾಗಿದೆ. इसी तरह की हुबली और हुबली के अतराफ की खबरें जानने के लिए बने रहिए हमारे साथ। धन्यवाद।